ಈಗ ಜೋಳ ಇರ್ತದಲ್ಲ, ಜೋಳ ಬೆಳೆದಿರ್ತೈತಿ, ಬೆಳೆದು ತೆನೆ ಬಿಟ್ಟಿರ್ತೈತಿ. ನೀವೇನು ಮಾಡ್ತೀರಿ ಅಂದ್ರೆ ತೆನೆ ಕೊಯ್ತೀರಿ, ಹಿಂದಕ್ಕೆ ಹಂತಿ ಕಟ್ತಿದ್ರು, ಅದನ್ನು ಎತ್ತಿನ ಕಾಲಾಗ ಹಾಕಿ ತುಳಿಸ್ತಿದ್ರು. ಆಮೇಲೆ ಮಿಷನ್ ಬಂದು ಮಿಷನ್ಗೆ ಹಾಕಿದ್ರು, ಅಲ್ಲಿ ಅದಕ್ಕೆ ಜೋಳದ ತ್ರಾಸ ಪಟ 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 ಬಡಿತಿತ್ತು. ಅದು ಆದಮೇಲೆ ತೊಗೊಂಡು ಬಂದು ಹಿಟ್ಟಿನ ಗಿರಣಿಗೆ ಕೊಟ್ಟರೆ ಅದು ಕಲ್ಲಾಗ ಹಾಕಿ ತಿರುಗುತ್ತೈತೆ, ಅಲ್ಲಿ ತ್ರಾಸ ಐತೆ ಅದಕ್ಕೆ. ಆಮೇಲೆ ಅದನ್ನು ತೊಗೊಂಬಂದು ರೊಟ್ಟಿ ಮಾಡ್ಕೊಳಕ್ಕೆ ತಾಯಿ ಹಿಟ್ಟು ಹಾಕ್ಕೊಂಡ್ಳು, ಹಂಗೆ ಬಡದ್ಲ, ಸುಡ 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 ನೀರು ತಂದು ಮಾರಿ ಮೇಲೆ ಹಾಕಿದ್ಲು. ಮತ್ತು ಹಂಗೆ ಬಿಟ್ಲ, ನಾದದ್ಲ, ಅದನ್ನು ನಾದಿ ಹಾಕ್ಕೊಂಡು ಮಾರಿ 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 ರಪ 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 ಬಡದಪ್ಪ. ಅವಾಗೂ ತ್ರಾಸ ಐತೆ. ಅಷ್ಟಕ್ಕೆ ಬಿಟ್ರೆ ಸುಡ 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 ಹಂಚಿನ ಮೇಲೆ ಒಯ್ದು ಹಾಕಿದ್ಲ. ಅದು ಇಷ್ಟು ತ್ರಾಸ ಪಟ್ಟದ ಜೋಳದ ಕಾಳು. ಕೊನೆಗೆ ತಾಯಿ ಒಂದು ತಣ್ಣೀರಾಗ ಒಂದಿಷ್ಟು ಅರ್ಬಿ ಎದ್ದು ಪ್ರೀತಿಯಿಂದ ಒಂದಿಷ್ಟು ಮಾರಿ ಮೇಲೆ ಇಷ್ಟು ಕೈ ಆಡಿಸಿದ್ರೆ ಬುರ ಬುರ ಬರ ಉಬ್ಬಿಡ್ತೈತೆ ರೊಟ್ಟಿ. ಹಂಗೆ ಸಮಾಜದೊಳಗೆ ಎಷ್ಟೇ ನೋವು, ಸಂಘರ್ಷಗಳು, ಅಪಮಾನಗಳು, ನಿಂದೆಗಳು ಬಂದಾಗ್ಯೂ ಸಹಿತ ವ್ಯಕ್ತಿಯ ಜೀವನದ ಒಂದು ಹಂತದಲ್ಲಿ ಸಮಾಜ ಅವನಿಗೆ ಗುರುತಿಸ್ತು ಅಂದ್ರೆ ಸ್ವಲ್ಪ ರೊಟ್ಟಿ ಅಷ್ಟು ಸಂತೋಷ ಅನ್ನಿಸ್ತೈತೆ, ಅಷ್ಟ ಅದನ್ನು ಹೇಳೋದು.